ಮಂಡ್ಯದಲ್ಲಿ ಇಂದು ಬೃಹತ್ ಶೋಭಾಯಾತ್ರೆ ಆಯೋಜನೆ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ನಿಂದ ಶೋಭಾಯಾತ್ರೆ ನಡೀತಾ ಇದೆ. ಶೋಭಾಯಾತ್ರೆಗೆ ಅಳವಡಿಸಿದ್ದ ಕೇಸರಿ ಬಾವುಟ, ಬಂಟಿಂಗ್ಸ್ ಎಲ್ಲವೂ ಕೂಡ ತೆರವು ಮಾಡಲಾಗಿದೆ. ಇದೀಗ ನಗರಸಭೆ ಸಿಬ್ಬಂದಿಗಳಿಂದ ಬಂಟಿಂಗ್ಸ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಅನುಮತಿ ಪಡೆದಿಲ್ಲ ಅಂತ ಹೇಳಿ ನಗರಸಭೆಯಿಂದ ಬಂಟಿಂಗ್ಸ್ ಎಲ್ಲವೂ ಕೂಡ ತೆರವು ಮಾಡ್ತಾ ಇದ್ದಾರೆ. ಇಂದು ಸಂಜೆ ನಡೆಯಲಿರುವಂತಹ ಬೃಹತ್ ಶೋಭಾಯಾತ್ರೆ ಇದು. ಶೋಭಾಯಾತ್ರೆಗೂ ಮುನ್ನ ಬಂಟಿಂಗ್ಸ್ ತೆರವಿಗೆ ಕಾರ್ಯಕರ್ತರು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲಾ ಬಿಜೆಪಿಯಿಂದ ಅಧಿಕಾರಿಗಳ ನಡೆಗೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇಂದು ಸಂಜೆ ನಡೀಬೇಕಾಗಿದ್ದಂತಹ ಕಾರ್ಯಕ್ರಮ ಇದು. ಮಂಡ್ಯದಲ್ಲಿ ಇಂದು ಬೃಹತ್ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆದರೆ ಇಲ್ಲಿ ಕಾರ್ಯಕ್ರಮಕ್ಕೂ ಮುನ್ನವೇ ಈ ರೀತಿಯಾಗಿ ಬ್ಯಾನರ್ಗಳನ್ನ, ಬಾವುಟ, ಬಂಟಿಂಗ್ಸ್ ಎಲ್ಲವೂ ಕೂಡ ತೆಗೆದುಹಾಕಿದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಈಗ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನಗರಸಭೆ ಸಿಬ್ಬಂದಿಗಳಿಂದ ಇದೆಲ್ಲವೂ ಕೂಡ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ಶ್ರೀರಾಮಾಂಜನೇಯ ಮಹೋತ್ಸವ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮ ಹಾಗೂ ಶೋಭಾಯಾತ್ರೆ ನಿಮಿತ್ತ ಮಂಡ್ಯ ನಗರದ ವ್ಯಾಪ್ತಿಯಲ್ಲಿ ಕೇಸರಿ ಬಂಟಿಂಗ್ಸ್ ಹಾಗೂ ಧ್ವಜವನ್ನು ಈ 2 ದಿನಗಳ ಹಿಂದೆ ಕಟ್ಟಿದ್ದೆವು. ನಿನ್ನೆ ಈ ನಗರಸಭೆ ಮತ್ತು ಜಿಲ್ಲಾಡಳಿತ ಏಕಾಏಕಿ ಈ ಬಾವುಟ ಮತ್ತು ಬಂಟಿಂಗ್ಸನ್ನು ತೆರವುಗೊಳಿಸಿರುವುದು, ಅದರ ಹಿಂದೆ ಒಂದು ದೊಡ್ಡ ಹುನ್ನಾರವಿದೆ. ಹೀಗೆ ಈ ಒಂದು ಸಂಜೆ ಶೋಭಾ ಯಾತ್ರೆ ನಡಿಬೇಕಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ಏನೆಲ್ಲ ತಯಾರಿಗಳು ಮಾಡ್ಕೊಂಡಿದ್ರು ಅಂದ್ರೆ ಬಾವುಟ ಇರ್ಬೋದು, ಬಂಟಿಂಗ್ಸ್ ಇರ್ಬೋದು, ಇದೆಲ್ಲವೂ ಕೂಡ ಬೇಕಂತಲೇ ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿನ ಜನ ಈಗ ಸದ್ಯಕ್ಕೆ ಹೇಳ್ತಾ ಇರುವಂಥದ್ದು. ಬೇಕಂತ ಈ ರೀತಿಯಾಗಿ ತೆರವು ಮಾಡಿದ್ದಾರೆ ಅಂತ ಹೇಳಿ ಇದೀಗ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಗರಸಭೆ ಸಿಬ್ಬಂದಿಗಳು ಯಾಕೆ ಈ ಥರ ಮಾಡಿದ್ರು, ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಹೇಳಿ ನಗರಸಭೆಯಿಂದ ಬಂಟಿಂಗ್ಸ್ ತೆರವು ಕಾರ್ಯಾಚರಣೆ ನಡೆದಿದೆ. ಯಾವುದೇ ಪರ್ಮಿಷನ್ ತಗೊಂಡಿಲ್ಲ, ಸುಖಾಸುಮ್ಮನೆ ತಗೊಂಡ್ಬಂದು ಬಾವುಟಗಳು, ಬಂಟಿಂಗ್ಸ್ ಎಲ್ಲವೂ ಕೂಡ ಹಾಕಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದೀಗ ಈ ಕಾರ್ಯಕರ್ತರಿಗೆ ಬೇಸರ ವ್ಯಕ್ತ ಆಗ್ತಿದೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಇಲ್ಲಿ ಯಾವುದೇ ಅನುಮತಿ ಇಲ್ಲ, ಅದರ ಜೊತೆಗೆ ಇವರು ಈ ರೀತಿಯಾಗಿ ಬಂಟಿಂಗ್ಸ್ ಮತ್ತೆ ಬಾವುಟವನ್ನ ಹಾಕಿದ್ರು ಅನ್ನುವಂತ ಆರೋಪ. ಮತ್ತೊಂದು ಕಡೆ ನಗರಸಭೆ ಅಧಿಕಾರಿಗಳು ಅವ್ರ ಕೆಲಸ ಅವ್ರು ಮಾಡಿದ್ದಾರೆ. ಹೌದು, ಏನಕ್ಕೆ ಇದೆಲ್ಲವೂ ಕೂಡ ಪ್ರೀ ಪ್ಲಾನಾ ಅಥವಾ ಬೇಕಂತ ಮಾಡಿದ್ರಾ? ಏನಿದೆ ಹೆಚ್ಚಿನ ಮಾಹಿತಿ? ರೋಶಿನಿ, ಏನು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಈಗ ಹಿಂದೂಪರ ಸಂಘಟನೆಯವರು ಈಗ ಎಲ್ಲಾ ಭಾಗದಲ್ಲೂ ಕೂಡ ಆಕ್ಟಿವ್ ಆಗಿರುವಂತದ್ದು. ಈಗ ಶೋಭಾಯಾತ್ರೆ ಹೆಸರಿನಲ್ಲಿ ನಗರದುದ್ದಕ್ಕೂ ಕೂಡ ಬಂಟಿಂಗ್ ಬ್ಯಾನರ್ಗಳನ್ನ ಅಳವಡಿಕೆ ಮಾಡುವಂತದ್ದು, ಮತ್ತೆ ಏನು ಕೆಲವೊಂದು ಏನು ಮಾತಿನ ಬರದಲ್ಲೂ ಕೂಡ ಕಾಂಗ್ರೆಸ್ ವಿರುದ್ಧ ಸರಿಯಾಯುವಂತ ಕೆಲಸಗಳನ್ನು ಕೂಡ ಏನು ಕಳೆದ ಬಾರಿ ಕೂಡ ಮಾಡಿದ್ರು. ಅದೇ ರೀತಿ ಈಗ ಏನು ಮಂಡ್ಯ ನಗರದಲ್ಲಿ ಕೂಡ ಈ ಈ ಕಾರ್ಯಕ್ರಮನ ಆಯೋಜನೆ ಮಾಡಲಿದ್ದಾರೆ. ಆ ಆಯೋಜನೆ ಮಾಡಿದ ಹಿನ್ನೆಲೆಯಲ್ಲಿ ಕಳೆದ 3-4 ದಿನದಿಂದ ಕೂಡ ಮಂಡ್ಯದ ಪ್ರಮುಖ ರಸ್ತೆಗಳಲ್ಲಿ ಈ ರೀತಿಯ ಕೇಸರಿಯ ಬಾವುಟಗಳು ಮತ್ತೆ ಒಂದು ಬಂಟಿಂಗ್ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಲಾಗಿತ್ತು. ಈಗೇನು ನಮಗೆ ತಿಳಿದಿರೋ ಮಾಹಿತಿ ಪ್ರಕಾರ ಏನು ಇವರು ಯಾವುದೇ ಅನುಮತಿ ಪಡೆದೇನೆ ಈ ಒಂದು ಬಂಟಿಂಗ್ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಆ ಒಂದಿನಲ್ಲಿ ಏನು ನಗರಸಭೆ ಅಧಿಕಾರಿಗಳು ಏನಿದ್ದಾರೆ, ಸಿಬ್ಬಂದಿಗಳು ಏನಿದ್ದಾರೆ, ಅವನ್ನ ಕೆಲವೊಂದಷ್ಟು ಭಾಗದಲ್ಲಿ ಸಂಚಾರಕ್ಕೆ ಸಮಸ್ಯೆ ಆಗ್ತಿರುವಂತಹ ಸ್ಥಳಗಳಲ್ಲಿ ಅವುಗಳನ್ನ ತೆರವು ಮಾಡಿದ್ದಾರೆ. ಆ ಒಂದು ತೆರವು ಮಾಡಿರುವ ವಿಚಾರ ಈಗ ಹಿಂದೂಪರ ಸಂಘಟನೆಗಳಿಗೆ ಈಗ ಅವರ ಆಕ್ರೋಶಕ್ಕೆ ಗುರಿಯಾಗಿರುವಂತದ್ದು. ಇಲ್ಲಿ ಅಧಿಕಾರಿಗಳು ಅವರ ಕರ್ತವ್ಯ ಪಾಲನೆ ಮಾಡಿದಾರಾ ಅಥವಾ ಇವರು ಸಂಘಟನೆ ಅಂದ್ರೆ ಶೋಭಾಯಾತ್ರೆ ಮಾಡುವ ಉದ್ದೇಶಕ್ಕಾಗಿ ಈ ರೀತಿ ಬಂಟಿಂಗ್ ಬ್ಯಾನರ್ಗಳನ್ನ ಅಳವಡಿಕೆ ಮಾಡಿ ಜೊತೆಗೆ ನಗರದಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸ್ತಿದ್ರ ಅನ್ನುವ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿ ಇರುವಂತದ್ದು. ಹಾಗಾಗಿ ಒಂದು ರೀತಿಯಾದ ಗೊಂದಲ ಈಗ ಸೃಷ್ಟಿಯಾಗಿರುವಂತದ್ದು. ರೋಶ್ನಿ, ಥ್ಯಾಂಕ್ ಯು ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗಾಗಿ.